ಭಾರತದ ರಾಜ್ಯಗಳ ಕ್ವಿಜ್ಗೆ ಸ್ವಾಗತ. ಭಾರತದ 28 ರಾಜ್ಯಗಳು, ಅವುಗಳ ರಾಜಧಾನಿಗಳು ಮತ್ತು ಪ್ರಮುಖ ಸ್ಥಳಗಳ ಜ್ಞಾನವನ್ನು ಪರೀಕ್ಷಿಸಲು ಸಿದ್ಧರಾಗಿ. ಕ್ವಿಜ್ ಪ್ರಾರಂಭಿಸೋಣ. ಮೊದಲ ಪ್ರಶ್ನೆ, ಹಂಪಿಯ ಐತಿಹಾಸಿಕ ಸ್ಮಾರಕಗಳು ಯಾವ ರಾಜ್ಯದಲ್ಲಿವೆ? ನಿಮ್ಮ ಆಯ್ಕೆಗಳು: ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ. ಸರಿಯಾದ ಉತ್ತರ ಕರ್ನಾಟಕ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿದೆ. ತಿರುಮಲ ವೆಂಕಟೇಶ್ವರ ದೇವಾಲಯ ಯಾವ ರಾಜ್ಯದಲ್ಲಿದೆ? ತೆಲಂಗಾಣ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ. ಆಂಧ್ರ ಪ್ರದೇಶ. ತಿರುಪತಿ ಸಮೀಪದ ತಿರುಮಲ ವೆಂಕಟೇಶ್ವರ ದೇವಾಲಯ ಆಂಧ್ರ ಪ್ರದೇಶದಲ್ಲಿದೆ. ಮುಂದಿನ ಪ್ರಶ್ನೆ, ತವಾಂಗ್ ಮಠ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ಸಿಕ್ಕಿಂ, ಹಿಮಾಚಲ ಪ್ರದೇಶ, ಮೇಘಾಲಯ, ಅರುಣಾಚಲ ಪ್ರದೇಶ. ಉತ್ತರ ಅರುಣಾಚಲ ಪ್ರದೇಶ. ಪ್ರಸಿದ್ಧ ಬೌದ್ಧ ಧಾರ್ಮಿಕ ಕೇಂದ್ರವಾದ ತವಾಂಗ್ ಮಠ ಅರುಣಾಚಲ ಪ್ರದೇಶದಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಒಡಿಶಾ, ಅಸ್ಸಾಂ, ಪಶ್ಚಿಮ ಬಂಗಾಳ, ಮೇಘಾಲಯ. ಉತ್ತರ ಅಸ್ಸಾಂ. ಒಂದು ಕೊಂಬಿನ ಖಡ್ಗಮೃಗಗಳಿಗೆ ಪ್ರಸಿದ್ಧವಾದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಸ್ಸಾಂನಲ್ಲಿದೆ. ಪ್ರಶ್ನೆ ಸಂಖ್ಯೆ 5, ಪ್ರಾಚೀನ ನಳಂದ ವಿಶ್ವವಿದ್ಯಾಲಯದ ಅವಶೇಷಗಳು ಯಾವ ರಾಜ್ಯದಲ್ಲಿವೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್, ಮಧ್ಯಪ್ರದೇಶ. ಮತ್ತು ಸರಿಯಾದ ಉತ್ತರ ಬಿಹಾರ. ಪ್ರಾಚೀನ ಶಿಕ್ಷಣ ಕೇಂದ್ರವಾದ ನಳಂದ ಮಹಾವಿಹಾರದ ಅವಶೇಷಗಳು ಬಿಹಾರದಲ್ಲಿವೆ. ಚಿತ್ರಕೂಟ್ ಜಲಪಾತ ಯಾವ ರಾಜ್ಯದಲ್ಲಿದೆ? ಒಡಿಶಾ, ಜಾರ್ಖಂಡ್, ಮಧ್ಯಪ್ರದೇಶ, ಛತ್ತೀಸ್ಗಢ. ಛತ್ತೀಸ್ಗಢ. ಇಂದ್ರಾವತಿ ನದಿಯ ಚಿತ್ರಕೂಟ್ ಜಲಪಾತ ಛತ್ತೀಸ್ಗಢದ ಬಸ್ತರ್ ಪ್ರದೇಶದಲ್ಲಿದೆ. ಪ್ರಶ್ನೆ ಸಂಖ್ಯೆ 7, ಬೋಮ್ ಜೀಸಸ್ ಬಸಿಲಿಕಾ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ. ಸರಿಯಾದ ಉತ್ತರ ಗೋವಾ. ಸಂತ ಫ್ರಾನ್ಸಿಸ್ ಜೇವಿಯರ್ ಅವರ ಅವಶೇಷಗಳಿರುವ ಬೋಮ್ ಜೀಸಸ್ ಬಸಿಲಿಕಾ ಹಳೆಯ ಗೋವಾದಲ್ಲಿದೆ. ಏಕತಾ ಪ್ರತಿಮೆ ಅಥವಾ ಸ್ಟ್ಯಾಚ್ಯೂ ಆಫ್ ಯುನಿಟಿ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. ಗುಜರಾತ್. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತಾ ಪ್ರತಿಮೆ ಗುಜರಾತಿನ ನರ್ಮದಾ ಜಿಲ್ಲೆಯಲ್ಲಿದೆ. ಮುಂದಿನ ಪ್ರಶ್ನೆ, ಮಹಾಭಾರತದ ಧರ್ಮಕ್ಷೇತ್ರವೆಂದು ಪ್ರಸಿದ್ಧವಾದ ಕುರುಕ್ಷೇತ್ರ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು: ಪಂಜಾಬ್, ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ. ಸರಿಯಾದ ಉತ್ತರ ಹರಿಯಾಣ. ಮಹಾಭಾರತದ ಯುದ್ಧಭೂಮಿಯಾಗಿ ಪ್ರಸಿದ್ಧವಾದ ಕುರುಕ್ಷೇತ್ರ ಹರಿಯಾಣದಲ್ಲಿದೆ. ಈಗ ಮುಂದಿನ ಪ್ರಶ್ನೆ, ರೋಹ್ತಾಂಗ್ ಪಾಸ್ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಉತ್ತರಾಖಂಡ, ಸಿಕ್ಕಿಂ, ಹಿಮಾಚಲ ಪ್ರದೇಶ, ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಮನಾಲಿ ಸಮೀಪದ ಪ್ರಸಿದ್ಧ ಪರ್ವತ ದಾರಿಯಾದ ರೋಹ್ತಾಂಗ್ ಪಾಸ್ ಹಿಮಾಚಲ ಪ್ರದೇಶದಲ್ಲಿದೆ. ಬಾಬಾ ಬೈದ್ಯನಾಥ ಧಾಮ ಯಾವ ರಾಜ್ಯದಲ್ಲಿದೆ? ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ. ಜಾರ್ಖಂಡ್. ಪ್ರಸಿದ್ಧ ಶಿವಕ್ಷೇತ್ರವಾದ ಬೈದ್ಯನಾಥ ಧಾಮ ಜಾರ್ಖಂಡ್ನ ದೇವಘರ್ನಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶಬರಿಮಲೆ ಅಯ್ಯಪ್ಪ ದೇವಾಲಯ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು: ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಕೇರಳ. ಪ್ರಸಿದ್ಧ ಅಯ್ಯಪ್ಪ ಸ್ವಾಮಿ ಕ್ಷೇತ್ರವಾದ ಶಬರಿಮಲೆ ಕೇರಳದ ಪತ್ತನಂತಿಟ್ಟ ಜಿಲ್ಲೆಯಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾಂಚಿ ಸ್ತೂಪ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ಉತ್ತರ ಪ್ರದೇಶ,
ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ. ಸರಿಯಾದ ಉತ್ತರ ಮಧ್ಯಪ್ರದೇಶ. ಅಶೋಕನ ಕಾಲದ ಪ್ರಸಿದ್ಧ ಬೌದ್ಧ ಸ್ಮಾರಕವಾದ ಸಾಂಚಿ ಸ್ತೂಪ ಮಧ್ಯಪ್ರದೇಶದಲ್ಲಿದೆ. ಪ್ರಶ್ನೆ ಸಂಖ್ಯೆ 14. ಅಜಂತಾ ಗುಹೆಗಳು ಯಾವ ರಾಜ್ಯದಲ್ಲಿವೆ? ಆಯ್ಕೆಗಳು ಇವು: ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ. ಮತ್ತು ಸರಿಯಾದ ಉತ್ತರ ಮಹಾರಾಷ್ಟ್ರ. ಬೌದ್ಧ ಚಿತ್ರಕಲೆ ಮತ್ತು ಶಿಲ್ಪಗಳಿಗೆ ಪ್ರಸಿದ್ಧವಾದ ಅಜಂತಾ ಗುಹೆಗಳು ಮಹಾರಾಷ್ಟ್ರದಲ್ಲಿವೆ. ಕಾಂಗ್ಲಾ ಕೋಟೆ ಯಾವ ರಾಜ್ಯದಲ್ಲಿದೆ? ತ್ರಿಪುರ, ಮಿಜೋರಾಂ, ನಾಗಾಲ್ಯಾಂಡ್, ಮಣಿಪುರ. ಮಣಿಪುರ. ಮಣಿಪುರದ ಇತಿಹಾಸಕ್ಕೆ ಸಂಬಂಧಿಸಿದ ಕಾಂಗ್ಲಾ ಕೋಟೆ ಇಂಫಾಲ್ ನಗರದಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಜೀವಂತ ಬೇರು ಸೇತುವೆಗಳು ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿವೆ? ಆಯ್ಕೆಗಳು: ಅಸ್ಸಾಂ, ಸಿಕ್ಕಿಂ, ಮೇಘಾಲಯ, ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಮೇಘಾಲಯ. ರಬ್ಬರ್ ಮರಗಳ ಬೇರುಗಳಿಂದ ನಿರ್ಮಿಸಿದ ಜೀವಂತ ಸೇತುವೆಗಳು ಮೇಘಾಲಯದಲ್ಲಿ ಪ್ರಸಿದ್ಧವಾಗಿವೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ವಾಂತಾವಂಗ್ ಜಲಪಾತ ಯಾವ ರಾಜ್ಯದಲ್ಲಿದೆ? ಉತ್ತರದ ಆಯ್ಕೆಗಳು: ಮಣಿಪುರ, ತ್ರಿಪುರ, ಮಿಜೋರಾಂ, ಮೇಘಾಲಯ. ಸರಿಯಾದ ಉತ್ತರ ಮಿಜೋರಾಂ. ಮಿಜೋರಾಂನ ಪ್ರಮುಖ ಜಲಪಾತಗಳಲ್ಲಿ ಒಂದಾದ ವಾಂತಾವಂಗ್ ಜಲಪಾತ ಸರ್ಚಿಪ್ ಜಿಲ್ಲೆಯಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಕಿಸಾಮಾ ಹೆರಿಟೇಜ್ ವಿಲೇಜ್ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಮಣಿಪುರ, ಮಿಜೋರಾಂ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್. ಸರಿಯಾದ ಉತ್ತರ ನಾಗಾಲ್ಯಾಂಡ್. ಹಾರ್ನ್ಬಿಲ್ ಉತ್ಸವ ನಡೆಯುವ ಕಿಸಾಮಾ ಹೆರಿಟೇಜ್ ವಿಲೇಜ್ ನಾಗಾಲ್ಯಾಂಡ್ನಲ್ಲಿದೆ. ಕೋಣಾರ್ಕ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಒಡಿಶಾ, ಛತ್ತೀಸ್ಗಢ. ಒಡಿಶಾ. ರಥದ ಆಕಾರದ ಪ್ರಸಿದ್ಧ ಕೋಣಾರ್ಕ ಸೂರ್ಯ ದೇವಾಲಯ ಒಡಿಶಾದ ಪುರಿ ಜಿಲ್ಲೆಯಲ್ಲಿದೆ. ಸ್ವರ್ಣ ಮಂದಿರ ಅಥವಾ ಗೋಲ್ಡನ್ ಟೆಂಪಲ್ ಯಾವ ರಾಜ್ಯದಲ್ಲಿದೆ? ಹರಿಯಾಣ, ರಾಜಸ್ಥಾನ, ಪಂಜಾಬ್, ಉತ್ತರ ಪ್ರದೇಶ. ಪಂಜಾಬ್. ಸಿಖ್ ಧರ್ಮದ ಪ್ರಮುಖ ಕ್ಷೇತ್ರವಾದ ಸ್ವರ್ಣ ಮಂದಿರ ಪಂಜಾಬಿನ ಅಮೃತಸರದಲ್ಲಿದೆ. ಹವಾ ಮಹಲ್ ಯಾವ ರಾಜ್ಯದಲ್ಲಿದೆ? ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಹರಿಯಾಣ. ರಾಜಸ್ಥಾನ. ಜೈಪುರದ ಪ್ರಸಿದ್ಧ ಅರಮನೆಯಾದ ಹವಾ ಮಹಲ್ ರಾಜಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರುಮ್ಟೆಕ್ ಮಠ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಅರುಣಾಚಲ ಪ್ರದೇಶ, ಸಿಕ್ಕಿಂ, ಹಿಮಾಚಲ ಪ್ರದೇಶ, ಮೇಘಾಲಯ. ಸರಿಯಾದ ಉತ್ತರ ಸಿಕ್ಕಿಂ. ಪ್ರಮುಖ ಬೌದ್ಧ ಮಠವಾದ ರುಮ್ಟೆಕ್ ಮಠ ಸಿಕ್ಕಿಂನಲ್ಲಿ ಗ್ಯಾಂಗ್ಟಾಕ್ ಸಮೀಪದಲ್ಲಿದೆ. ಪ್ರಶ್ನೆ ಸಂಖ್ಯೆ 23. ಮೀನಾಕ್ಷಿ ಅಮ್ಮನ್ ದೇವಾಲಯ ಯಾವ ರಾಜ್ಯದಲ್ಲಿದೆ? ಉತ್ತರದ ಆಯ್ಕೆಗಳು: ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ. ಮತ್ತು ಸರಿಯಾದ ಉತ್ತರ ತಮಿಳುನಾಡು. ಮದುರೈ ನಗರದ ಪ್ರಸಿದ್ಧ ಮೀನಾಕ್ಷಿ ಅಮ್ಮನ್ ದೇವಾಲಯ ತಮಿಳುನಾಡಿನಲ್ಲಿದೆ. ಚಾರ್ಮಿನಾರ್ ಯಾವ ರಾಜ್ಯದಲ್ಲಿದೆ? ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ. ತೆಲಂಗಾಣ. ಹೈದರಾಬಾದ್ ನಗರದ ಪ್ರಮುಖ ಸ್ಮಾರಕವಾದ ಚಾರ್ಮಿನಾರ್ ತೆಲಂಗಾಣದಲ್ಲಿದೆ. ಪ್ರಶ್ನೆ ಸಂಖ್ಯೆ 25. ಉಜ್ಜಯಂತ ಅರಮನೆ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಮಣಿಪುರ, ಮಿಜೋರಾಂ, ಅಸ್ಸಾಂ, ತ್ರಿಪುರ. ಸರಿಯಾದ ಉತ್ತರ ತ್ರಿಪುರ. ಅಗರ್ತಲಾದಲ್ಲಿರುವ ಉಜ್ಜಯಂತ ಅರಮನೆ ತ್ರಿಪುರಾದ ಪ್ರಮುಖ ಐತಿಹಾಸಿಕ ಕಟ್ಟಡವಾಗಿದೆ. ಈಗ ಮುಂದಿನ ಪ್ರಶ್ನೆ. ತಾಜ್ ಮಹಲ್ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಬಿಹಾರ.
ಸರಿಯಾದ ಉತ್ತರ ಉತ್ತರ ಪ್ರದೇಶ. ಯಮುನಾ ನದಿ ತೀರದ ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರಾದಲ್ಲಿದೆ. ಹೂಗಳ ಕಣಿವೆ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ, ಅರುಣಾಚಲ ಪ್ರದೇಶ. ಉತ್ತರಾಖಂಡ. ಹಿಮಾಲಯದ ಹೂವಿನ ವೈವಿಧ್ಯಕ್ಕೆ ಪ್ರಸಿದ್ಧವಾದ ಹೂಗಳ ಕಣಿವೆ ಉತ್ತರಾಖಂಡದಲ್ಲಿದೆ. ವಿಕ್ಟೋರಿಯಾ ಮೆಮೋರಿಯಲ್ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ, ಒಡಿಶಾ, ಬಿಹಾರ, ಅಸ್ಸಾಂ. ಪಶ್ಚಿಮ ಬಂಗಾಳ. ಕೋಲ್ಕತ್ತಾದ ಪ್ರಸಿದ್ಧ ವಿಕ್ಟೋರಿಯಾ ಮೆಮೋರಿಯಲ್ ಪಶ್ಚಿಮ ಬಂಗಾಳದಲ್ಲಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಕರ್ನಾಟಕದ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಮೈಸೂರು, ಮಂಗಳೂರು, ಬೆಳಗಾವಿ, ಬೆಂಗಳೂರು. ಮತ್ತು ಸರಿಯಾದ ಉತ್ತರ ಬೆಂಗಳೂರು. ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ. ಮುಂದಿನ ಪ್ರಶ್ನೆ: ತಮಿಳುನಾಡಿನ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಚೆನ್ನೈ, ಕೊಯಮತ್ತೂರು, ಮದುರೈ, ತಿರುಚಿರಾಪಳ್ಳಿ. ಉತ್ತರ ಚೆನ್ನೈ. ಚೆನ್ನೈ ತಮಿಳುನಾಡಿನ ರಾಜಧಾನಿಯಾಗಿದೆ. ಕೇರಳದ ರಾಜಧಾನಿ ಯಾವುದು? ಕೊಚ್ಚಿ, ತಿರುವನಂತಪುರಂ, ಗೋವಾ, ತ್ರಿಶೂರ್. ತಿರುವನಂತಪುರಂ. ತಿರುವನಂತಪುರಂ ಕೇರಳದ ರಾಜಧಾನಿಯಾಗಿದೆ. ಮಹಾರಾಷ್ಟ್ರದ ರಾಜಧಾನಿ ಯಾವುದು? ಪುಣೆ, ಮುಂಬೈ, ನಾಗ್ಪುರ, ನಾಸಿಕ್. ಮುಂಬೈ. ಮುಂಬೈ ಮಹಾರಾಷ್ಟ್ರದ ರಾಜಧಾನಿಯಾಗಿದೆ. ಪ್ರಶ್ನೆ ಸಂಖ್ಯೆ 33. ಗುಜರಾತಿನ ರಾಜಧಾನಿ ಯಾವುದು? ಆಯ್ಕೆಗಳು ಇವು: ಅಹಮದಾಬಾದ್, ಗಾಂಧಿನಗರ, ಸೂರತ್, ವಡೋದರ. ಸರಿಯಾದ ಉತ್ತರ ಗಾಂಧಿನಗರ. ಗಾಂಧಿನಗರ ಗುಜರಾತಿನ ರಾಜಧಾನಿಯಾಗಿದೆ. ರಾಜಸ್ಥಾನದ ರಾಜಧಾನಿ ಯಾವುದು? ಜೋಧಪುರ, ಉದಯಪುರ, ಅಜ್ಮೇರ್, ಜೈಪುರ. ಜೈಪುರ. ಜೈಪುರ ರಾಜಸ್ಥಾನದ ರಾಜಧಾನಿಯಾಗಿದೆ. ಒಡಿಶಾದ ರಾಜಧಾನಿ ಯಾವುದು? ಕಟಕ್, ಭುವನೇಶ್ವರ, ಪುರಿ, ಸಂಬಲ್ಪುರ. ಭುವನೇಶ್ವರ. ಭುವನೇಶ್ವರ ಒಡಿಶಾದ ರಾಜಧಾನಿಯಾಗಿದೆ. ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು? ದುರ್ಗಾಪುರ, ಸಿಲಿಗುರಿ, ಹೌರಾ, ಕೋಲ್ಕತ್ತಾ. ಕೋಲ್ಕತ್ತಾ. ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿಯಾಗಿದೆ. ಮುಂದಿನ ಪ್ರಶ್ನೆ: ಅಸ್ಸಾಂನ ರಾಜಧಾನಿ ಯಾವುದು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಗುವಾಹಟಿ, ಜೋರ್ಹಾಟ್, ತೇಜ್ಪುರ, ದಿಸ್ಪುರ್. ಸರಿಯಾದ ಉತ್ತರ ದಿಸ್ಪುರ್. ದಿಸ್ಪುರ್ ಅಸ್ಸಾಂನ ರಾಜಧಾನಿಯಾಗಿದೆ ಮತ್ತು ಅದು ಗುವಾಹಟಿ ನಗರ ಪ್ರದೇಶದಲ್ಲಿದೆ. ಸಿಕ್ಕಿಂನ ರಾಜಧಾನಿ ಯಾವುದು? ಗ್ಯಾಂಗ್ಟಾಕ್, ನಾಮ್ಚಿ, ಪೆಲ್ಲಿಂಗ್, ಮಂಗನ್. ಗ್ಯಾಂಗ್ಟಾಕ್. ಗ್ಯಾಂಗ್ಟಾಕ್ ಸಿಕ್ಕಿಂನ ರಾಜಧಾನಿಯಾಗಿದೆ. ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದು? ಇಟಾನಗರ, ತವಾಂಗ್, ಪಾಸಿಘಾಟ್, ಬೊಂಡಿಲಾ. ಇಟಾನಗರ. ಇಟಾನಗರ ಅರುಣಾಚಲ ಪ್ರದೇಶದ ರಾಜಧಾನಿಯಾಗಿದೆ. ಈಗ ಮುಂದಿನ ಪ್ರಶ್ನೆ: ಮೇಘಾಲಯದ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಶಿಲ್ಲಾಂಗ್, ತುರಾ, ಜೋವೈ, ನಾಂಗ್ಸ್ಟೋಯಿನ್. ಸರಿಯಾದ ಉತ್ತರ ಶಿಲ್ಲಾಂಗ್. ಶಿಲ್ಲಾಂಗ್ ಮೇಘಾಲಯದ ರಾಜಧಾನಿಯಾಗಿದೆ. ಈಗ ಮುಂದಿನ ಪ್ರಶ್ನೆ: ನಾಗಾಲ್ಯಾಂಡ್ನ ರಾಜಧಾನಿ ಯಾವುದು? ಆಯ್ಕೆಗಳು: ದಿಮಾಪುರ, ಮೊಕೊಕ್ಚುಂಗ್, ಕೊಹಿಮಾ, ವೂಖಾ. ಉತ್ತರ ಕೊಹಿಮಾ. ಕೊಹಿಮಾ ನಾಗಾಲ್ಯಾಂಡ್ನ ರಾಜಧಾನಿಯಾಗಿದೆ. ಮಣಿಪುರದ ರಾಜಧಾನಿ ಯಾವುದು? ಇಂಫಾಲ್, ಚುರಾಚಾಂದಪುರ, ಉಖ್ರುಲ್, ತೌಬಲ್. ಇಂಫಾಲ್.
ಇಂಫಾಲ್ ಮಣಿಪುರದ ರಾಜಧಾನಿಯಾಗಿದೆ. ಮಿಜೋರಾಂನ ರಾಜಧಾನಿ ಯಾವುದು? ಲುಂಗ್ಲೇಯಿ, ಐಜ್ವಾಲ್, ಚಣ್ಫೈ, ಕೋಲಾಸಿಬ್. ಐಜ್ವಾಲ್. ಐಜ್ವಾಲ್ ಮಿಜೋರಾಂನ ರಾಜಧಾನಿಯಾಗಿದೆ. ತ್ರಿಪುರಾದ ರಾಜಧಾನಿ ಯಾವುದು? ಧರ್ಮನಗರ, ಉದಯಪುರ, ಕೈಲಾಶಹರ್, ಅಗರ್ತಲಾ. ಅಗರ್ತಲಾ. ಅಗರ್ತಲಾ ತ್ರಿಪುರಾದ ರಾಜಧಾನಿಯಾಗಿದೆ. ಈಗ ಮುಂದಿನ ಪ್ರಶ್ನೆ. ಬಿಹಾರದ ರಾಜಧಾನಿ ಯಾವುದು? ಆಯ್ಕೆಗಳು: ಗಯಾ, ಪಾಟ್ನಾ, ಭಾಗಲ್ಪುರ, ಮುಜಫ್ಫರ್ಪುರ. ಸರಿಯಾದ ಉತ್ತರ ಪಾಟ್ನಾ. ಪಾಟ್ನಾ ಬಿಹಾರದ ರಾಜಧಾನಿಯಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಜಾರ್ಖಂಡ್ನ ರಾಜಧಾನಿ ಯಾವುದು? ಆಯ್ಕೆಗಳು ಇವು: ಜಮ್ಶೆಡ್ಪುರ, ರಾಂಚಿ, ಧನ್ಬಾದ್, ಬೊಕಾರೋ. ಸರಿಯಾದ ಉತ್ತರ ರಾಂಚಿ. ರಾಂಚಿ ಜಾರ್ಖಂಡ್ನ ರಾಜಧಾನಿಯಾಗಿದೆ. ಛತ್ತೀಸ್ಗಢದ ರಾಜಧಾನಿ ಯಾವುದು? ಬಿಲಾಸಪುರ, ದುರ್ಗ್, ಜಗದಲ್ಪುರ, ರಾಯಪುರ. ರಾಯಪುರ. ರಾಯಪುರ ಛತ್ತೀಸ್ಗಢದ ರಾಜಧಾನಿಯಾಗಿದೆ. ಪ್ರಶ್ನೆ ಸಂಖ್ಯೆ 48. ಮಧ್ಯಪ್ರದೇಶದ ರಾಜಧಾನಿ ಯಾವುದು? ನಿಮ್ಮ ಆಯ್ಕೆಗಳು: ಇಂದೋರ್, ಗ್ವಾಲಿಯರ್, ಭೋಪಾಲ್, ಜಬಲ್ಪುರ. ಉತ್ತರ ಭೋಪಾಲ್. ಭೋಪಾಲ್ ಮಧ್ಯಪ್ರದೇಶದ ರಾಜಧಾನಿಯಾಗಿದೆ. ಕಾವೇರಿ ನದಿಯ ಉಗಮಸ್ಥಾನ ತಲಕಾವೇರಿ ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ. ಕರ್ನಾಟಕ. ತಲಕಾವೇರಿ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಇದೆ. ಗೋದಾವರಿ ನದಿಯ ಉಗಮಸ್ಥಾನ ತ್ರ್ಯಂಬಕೇಶ್ವರ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಛತ್ತೀಸ್ಗಢ. ಮಹಾರಾಷ್ಟ್ರ. ಗೋದಾವರಿ ನದಿ ಮಹಾರಾಷ್ಟ್ರದ ನಾಸಿಕ್ ಸಮೀಪದ ತ್ರ್ಯಂಬಕೇಶ್ವರದಲ್ಲಿ ಹುಟ್ಟುತ್ತದೆ. ಪ್ರಶ್ನೆ ಸಂಖ್ಯೆ 51. ನರ್ಮದಾ ನದಿಯ ಉಗಮಸ್ಥಾನ ಅಮರಕಂಟಕ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ಛತ್ತೀಸ್ಗಢ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಗುಜರಾತ್. ಸರಿಯಾದ ಉತ್ತರ ಮಧ್ಯಪ್ರದೇಶ. ನರ್ಮದಾ ನದಿ ಮಧ್ಯಪ್ರದೇಶದ ಅಮರಕಂಟಕ ಪೀಠಭೂಮಿಯಲ್ಲಿ ಹುಟ್ಟುತ್ತದೆ. ಹಿರಾಕುಡ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಛತ್ತೀಸ್ಗಢ, ಒಡಿಶಾ, ಜಾರ್ಖಂಡ್, ಪಶ್ಚಿಮ ಬಂಗಾಳ. ಒಡಿಶಾ. ಮಹಾನದಿ ನದಿಗೆ ನಿರ್ಮಿಸಿರುವ ಹಿರಾಕುಡ್ ಅಣೆಕಟ್ಟು ಒಡಿಶಾದ ಸಂಬಲ್ಪುರ ಸಮೀಪದಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ತೆಹ್ರಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಉತ್ತರದ ಆಯ್ಕೆಗಳು: ಹಿಮಾಚಲ ಪ್ರದೇಶ, ಉತ್ತರ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ. ಮತ್ತು ಸರಿಯಾದ ಉತ್ತರ ಉತ್ತರಾಖಂಡ. ಭಾಗೀರಥಿ ನದಿಗೆ ನಿರ್ಮಿಸಿರುವ ತೆಹ್ರಿ ಅಣೆಕಟ್ಟು ಉತ್ತರಾಖಂಡದಲ್ಲಿದೆ. ಇಡುಕ್ಕಿ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾ. ಕೇರಳ. ಪೆರಿಯಾರ್ ನದಿ ವ್ಯವಸ್ಥೆಯ ಇಡುಕ್ಕಿ ಅಣೆಕಟ್ಟು ಕೇರಳದಲ್ಲಿದೆ. ಮೆಟ್ಟೂರು ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ. ತಮಿಳುನಾಡು. ಕಾವೇರಿ ನದಿಗೆ ನಿರ್ಮಿಸಿರುವ ಮೆಟ್ಟೂರು ಅಣೆಕಟ್ಟು ತಮಿಳುನಾಡಿನ ಸೇಲಂ ಜಿಲ್ಲೆಯಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಸರ್ದಾರ್ ಸರೋವರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು: ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ. ಸರಿಯಾದ ಉತ್ತರ ಗುಜರಾತ್. ನರ್ಮದಾ ನದಿಯ ಸರ್ದಾರ್ ಸರೋವರ ಅಣೆಕಟ್ಟು ಗುಜರಾತಿನ ನರ್ಮದಾ ಜಿಲ್ಲೆಯಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಿಹಾಂದ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ. ಸರಿಯಾದ ಉತ್ತರ ಉತ್ತರ ಪ್ರದೇಶ.
ರಿಹಾಂದ್ ನದಿಗೆ ನಿರ್ಮಿಸಿರುವ ಅಣೆಕಟ್ಟು ಉತ್ತರ ಪ್ರದೇಶದ ಸೋನಭದ್ರ ಜಿಲ್ಲೆಯಲ್ಲಿದೆ. ಸಾಂಭರ್ ಉಪ್ಪು ಸರೋವರ ಯಾವ ರಾಜ್ಯದಲ್ಲಿದೆ? ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ, ರಾಜಸ್ಥಾನ. ರಾಜಸ್ಥಾನ. ಭಾರತದ ಪ್ರಸಿದ್ಧ ಒಳನಾಡು ಉಪ್ಪು ಸರೋವರವಾದ ಸಾಂಭರ್ ರಾಜಸ್ಥಾನದಲ್ಲಿದೆ. ಲೋಕ್ತಕ್ ಸರೋವರ ಯಾವ ರಾಜ್ಯದಲ್ಲಿದೆ? ಮಣಿಪುರ, ಮಿಜೋರಾಂ, ತ್ರಿಪುರ, ಮೇಘಾಲಯ. ಮಣಿಪುರ. ತೇಲುವ ಫುಂದಿಗಳಿಗೆ ಪ್ರಸಿದ್ಧವಾದ ಲೋಕ್ತಕ್ ಸರೋವರ ಮಣಿಪುರದಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಉಮಿಯಂ ಸರೋವರ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ. ಸರಿಯಾದ ಉತ್ತರ ಮೇಘಾಲಯ. ಶಿಲ್ಲಾಂಗ್ ಸಮೀಪದ ಉಮಿಯಂ ಸರೋವರ ಮೇಘಾಲಯದಲ್ಲಿದೆ. ಮಜುಲಿ ನದಿ ದ್ವೀಪ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ, ಒಡಿಶಾ, ಮೇಘಾಲಯ, ಅಸ್ಸಾಂ. ಅಸ್ಸಾಂ. ಬ್ರಹ್ಮಪುತ್ರ ನದಿಯಲ್ಲಿರುವ ಮಜುಲಿ ದ್ವೀಪ ಅಸ್ಸಾಂನಲ್ಲಿದೆ. ಪ್ರಶ್ನೆ ಸಂಖ್ಯೆ 62. ಅರಕು ಕಣಿವೆ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು: ತೆಲಂಗಾಣ, ಆಂಧ್ರ ಪ್ರದೇಶ, ಒಡಿಶಾ, ತಮಿಳುನಾಡು. ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಪೂರ್ವ ಘಟ್ಟಗಳಲ್ಲಿರುವ ಅರಕು ಕಣಿವೆ ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯಲ್ಲಿ ಇದೆ. ಝೀರೋ ಕಣಿವೆ ಯಾವ ರಾಜ್ಯದಲ್ಲಿದೆ? ಸಿಕ್ಕಿಂ, ಮೇಘಾಲಯ, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್. ಅರುಣಾಚಲ ಪ್ರದೇಶ. ಝೀರೋ ಕಣಿವೆ ಅರುಣಾಚಲ ಪ್ರದೇಶದ ಲೋವರ್ ಸುಬನ್ಸಿರಿ ಜಿಲ್ಲೆಯಲ್ಲಿ ಇರುವ ಪ್ರಸಿದ್ಧ ಪೀಠಭೂಮಿ ಮತ್ತು ಪ್ರವಾಸಿ ತಾಣವಾಗಿದೆ. ಪ್ರಶ್ನೆ ಸಂಖ್ಯೆ 64. ಹರಿಕೆ ತೇವಭೂಮಿ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ಪಂಜಾಬ್, ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ. ಉತ್ತರ ಪಂಜಾಬ್. ಬಿಯಾಸ್ ಮತ್ತು ಸತ್ಲಜ್ ನದಿಗಳ ಸಂಗಮದ ಸಮೀಪದ ಹರಿಕೆ ತೇವಭೂಮಿ ಪಂಜಾಬಿನಲ್ಲಿದೆ. ಹುಸೇನ್ ಸಾಗರ್ ಸರೋವರ ಯಾವ ರಾಜ್ಯದಲ್ಲಿದೆ? ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ. ತೆಲಂಗಾಣ. ಹೈದರಾಬಾದ್ ಮತ್ತು ಸಿಕಂದರಾಬಾದ್ ನಡುವೆ ಇರುವ ಹುಸೇನ್ ಸಾಗರ್ ತೆಲಂಗಾಣದಲ್ಲಿದೆ. ಗಿರ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್. ಗುಜರಾತ್. ಏಷ್ಯಾಟಿಕ್ ಸಿಂಹಗಳ ನೈಸರ್ಗಿಕ ವಾಸಸ್ಥಳವಾದ ಗಿರ್ ರಾಷ್ಟ್ರೀಯ ಉದ್ಯಾನ ಗುಜರಾತಿನಲ್ಲಿದೆ. ರಣಥಂಬೋರ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಗುಜರಾತ್, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ. ರಾಜಸ್ಥಾನ. ಹುಲಿಗಳು ಮತ್ತು ಐತಿಹಾಸಿಕ ಕೋಟೆಗೆ ಪ್ರಸಿದ್ಧವಾದ ರಣಥಂಬೋರ್ ರಾಜಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಉತ್ತರದ ಆಯ್ಕೆಗಳು: ತಮಿಳುನಾಡು, ಕರ್ನಾಟಕ, ಕೇರಳ, ಗೋವಾ. ಮತ್ತು ಸರಿಯಾದ ಉತ್ತರ ಕೇರಳ. ತೆಕ್ಕಡಿ ಸಮೀಪದ ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಕೇರಳದಲ್ಲಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ. ಕರ್ನಾಟಕ. ನೀಲಗಿರಿ ಜೀವಮಂಡಲದ ಭಾಗವಾದ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದಲ್ಲಿದೆ. ಈಗ ಮುಂದಿನ ಪ್ರಶ್ನೆ. ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಉತ್ತರದ ಆಯ್ಕೆಗಳು: ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಒಡಿಶಾ. ಹುಲಿ, ಆನೆ ಮತ್ತು ಜಲಪಾತಗಳಿಗೆ ಪ್ರಸಿದ್ಧವಾದ ಸಿಮಿಲಿಪಾಲ್ ರಾಷ್ಟ್ರೀಯ ಉದ್ಯಾನ ಒಡಿಶಾದಲ್ಲಿದೆ. ಸುಂದರಬನ್ಸ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಪಶ್ಚಿಮ ಬಂಗಾಳ, ಒಡಿಶಾ, ಅಸ್ಸಾಂ, ಬಿಹಾರ. ಪಶ್ಚಿಮ ಬಂಗಾಳ.
ಮ್ಯಾಂಗ್ರೋವ್ ಅರಣ್ಯ ಮತ್ತು ರಾಯಲ್ ಬೆಂಗಾಲ್ ಹುಲಿಗಳಿಗೆ ಪ್ರಸಿದ್ಧವಾದ ಸುಂದರಬನ್ಸ್ ಪಶ್ಚಿಮ ಬಂಗಾಳದಲ್ಲಿದೆ. ಕಾನ್ಹಾ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ, ರಾಜಸ್ಥಾನ. ಮಧ್ಯಪ್ರದೇಶ. ಬಾರಾಸಿಂಗಾ ಮತ್ತು ಹುಲಿಗಳಿಗೆ ಪ್ರಸಿದ್ಧವಾದ ಕಾನ್ಹಾ ರಾಷ್ಟ್ರೀಯ ಉದ್ಯಾನ ಮಧ್ಯಪ್ರದೇಶದಲ್ಲಿದೆ. ಮುಂದಿನ ಪ್ರಶ್ನೆ, ದುಧ್ವಾ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ, ಹರಿಯಾಣ. ಸರಿಯಾದ ಉತ್ತರ ಉತ್ತರ ಪ್ರದೇಶ. ತರಾಯಿ ಪ್ರದೇಶದ ದುಧ್ವಾ ರಾಷ್ಟ್ರೀಯ ಉದ್ಯಾನ ಉತ್ತರ ಪ್ರದೇಶದ ಲಖೀಂಪುರ ಖೇರಿ ಜಿಲ್ಲೆಯಲ್ಲಿದೆ. ನಾಮ್ದಾಫಾ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಅರುಣಾಚಲ ಪ್ರದೇಶ, ಅಸ್ಸಾಂ, ಸಿಕ್ಕಿಂ, ನಾಗಾಲ್ಯಾಂಡ್. ಅರುಣಾಚಲ ಪ್ರದೇಶ. ಸಮೃದ್ಧ ಜೀವವೈವಿಧ್ಯಕ್ಕೆ ಪ್ರಸಿದ್ಧವಾದ ನಾಮ್ದಾಫಾ ರಾಷ್ಟ್ರೀಯ ಉದ್ಯಾನ ಅರುಣಾಚಲ ಪ್ರದೇಶದಲ್ಲಿದೆ. ಈಗ ಮುಂದಿನ ಪ್ರಶ್ನೆ, ಕೈಬುಲ್ ಲಾಮ್ಜಾವೋ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು: ಮಣಿಪುರ, ಮಿಜೋರಾಂ, ತ್ರಿಪುರ, ಅಸ್ಸಾಂ. ಉತ್ತರ ಮಣಿಪುರ. ಲೋಕ್ತಕ್ ಸರೋವರದ ತೇಲುವ ಫುಂದಿಗಳ ಮೇಲಿರುವ ಕೈಬುಲ್ ಲಾಮ್ಜಾವೋ ರಾಷ್ಟ್ರೀಯ ಉದ್ಯಾನ ಮಣಿಪುರದಲ್ಲಿದೆ. ಈಗ ಮುಂದಿನ ಪ್ರಶ್ನೆ, ಕಾಂಚನಜಂಗಾ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳು ಇವು: ಹಿಮಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ, ಅರುಣಾಚಲ ಪ್ರದೇಶ. ಮತ್ತು ಸರಿಯಾದ ಉತ್ತರ ಸಿಕ್ಕಿಂ. ಹಿಮಾಲಯದ ಕಾಂಚನಜಂಗಾ ಪರ್ವತ ಪ್ರದೇಶವನ್ನು ಒಳಗೊಂಡ ಈ ರಾಷ್ಟ್ರೀಯ ಉದ್ಯಾನ ಸಿಕ್ಕಿಂನಲ್ಲಿದೆ. ಪ್ರಶ್ನೆ ಸಂಖ್ಯೆ 77, ಫಾವನ್ಪುಯಿ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಮೇಘಾಲಯ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್. ಸರಿಯಾದ ಉತ್ತರ ಮಿಜೋರಾಂ. ಬ್ಲೂ ಮೌಂಟನ್ ಪ್ರದೇಶವನ್ನು ಒಳಗೊಂಡ ಫಾವನ್ಪುಯಿ ರಾಷ್ಟ್ರೀಯ ಉದ್ಯಾನ ಮಿಜೋರಾಂನಲ್ಲಿದೆ. ಈಗ ಮುಂದಿನ ಪ್ರಶ್ನೆ, ಕ್ಲೌಡೆಡ್ ಲೆಪರ್ಡ್ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು: ಮಿಜೋರಾಂ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್. ಸರಿಯಾದ ಉತ್ತರ ತ್ರಿಪುರ. ಸೆಪಾಹಿಜಾಲ ವನ್ಯಜೀವಿ ಅಭಯಾರಣ್ಯ ಪ್ರದೇಶದಲ್ಲಿರುವ ಕ್ಲೌಡೆಡ್ ಲೆಪರ್ಡ್ ರಾಷ್ಟ್ರೀಯ ಉದ್ಯಾನ ತ್ರಿಪುರಾದಲ್ಲಿದೆ. ಪ್ರಶ್ನೆ ಸಂಖ್ಯೆ 79, ವಾಲ್ಮೀಕಿ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಯ್ಕೆಗಳು: ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಬಿಹಾರ. ಬಿಹಾರದ ಪಶ್ಚಿಮ ಚಂಪಾರಣ್ ಜಿಲ್ಲೆಯಲ್ಲಿರುವ ವಾಲ್ಮೀಕಿ ರಾಜ್ಯದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಬೆಟ್ಲಾ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ. ಜಾರ್ಖಂಡ್. ಪಲಾಮು ಹುಲಿ ಸಂರಕ್ಷಿತ ಪ್ರದೇಶದ ಭಾಗವಾದ ಬೆಟ್ಲಾ ರಾಷ್ಟ್ರೀಯ ಉದ್ಯಾನ ಜಾರ್ಖಂಡ್ನಲ್ಲಿದೆ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಮಧ್ಯಪ್ರದೇಶ, ಒಡಿಶಾ, ಮಹಾರಾಷ್ಟ್ರ, ಛತ್ತೀಸ್ಗಢ. ಛತ್ತೀಸ್ಗಢ. ಬಸ್ತರ್ ಪ್ರದೇಶದ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನ ಛತ್ತೀಸ್ಗಢದಲ್ಲಿದೆ. ಸುಲ್ತಾನಪುರ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ಹರಿಯಾಣ. ಹರಿಯಾಣ. ವಲಸೆ ಪಕ್ಷಿಗಳಿಗೆ ಪ್ರಸಿದ್ಧವಾದ ಸುಲ್ತಾನಪುರ ರಾಷ್ಟ್ರೀಯ ಉದ್ಯಾನ ಹರಿಯಾಣದ ಗುರುಗ್ರಾಮ ಸಮೀಪದಲ್ಲಿದೆ. ಭರತನಾಟ್ಯ ಯಾವ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ? ತಮಿಳುನಾಡು, ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ. ತಮಿಳುನಾಡು. ಭರತನಾಟ್ಯ ತಮಿಳುನಾಡಿನಲ್ಲಿ ಬೆಳೆದ ಭಾರತದ ಪ್ರಮುಖ ಶಾಸ್ತ್ರೀಯ ನೃತ್ಯ ಶೈಲಿಯಾಗಿದೆ. ಕಥಕಳಿ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯ ನಾಟಕ ಶೈಲಿ? ತಮಿಳುನಾಡು, ಕರ್ನಾಟಕ, ಒಡಿಶಾ, ಕೇರಳ. ಕೇರಳ.
ವಿಶಿಷ್ಟ ಮುಖವರ್ಣಿಕೆ ಮತ್ತು ವೇಷಭೂಷಣಗಳಿಗೆ ಪ್ರಸಿದ್ಧವಾದ ಕಥಕಳಿ ಕೇರಳದ ಕಲಾರೂಪವಾಗಿದೆ. ಯಕ್ಷಗಾನ ಯಾವ ರಾಜ್ಯದ ಪ್ರಸಿದ್ಧ ಜನಪದ ನೃತ್ಯ ನಾಟಕ? ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಕರ್ನಾಟಕ. ಸಂಗೀತ, ನೃತ್ಯ ಮತ್ತು ಸಂಭಾಷಣೆಯನ್ನು ಒಳಗೊಂಡ ಯಕ್ಷಗಾನ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಪ್ರಸಿದ್ಧವಾಗಿದೆ. ಪ್ರಶ್ನೆ ಸಂಖ್ಯೆ 86. ಕುಚಿಪುಡಿ ಯಾವ ರಾಜ್ಯದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ? ಆಯ್ಕೆಗಳು ಇವು: ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಒಡಿಶಾ. ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಕುಚಿಪುಡಿ ಆಂಧ್ರ ಪ್ರದೇಶದಲ್ಲಿ ಉದ್ಭವಿಸಿದ ಭಾರತದ ಶಾಸ್ತ್ರೀಯ ನೃತ್ಯ ಶೈಲಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಗರ್ಭಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಸರಿಯಾದ ಉತ್ತರ ಗುಜರಾತ್. ನವರಾತ್ರಿ ಸಂದರ್ಭದಲ್ಲಿ ಪ್ರದರ್ಶಿಸುವ ಗರ್ಭಾ ನೃತ್ಯ ಗುಜರಾತಿನ ಪ್ರಸಿದ್ಧ ಸಂಸ್ಕೃತಿಯಾಗಿದೆ. ಮುಂದಿನ ಪ್ರಶ್ನೆ. ಘೂಮರ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಇವು: ಗುಜರಾತ್, ಹರಿಯಾಣ, ಪಂಜಾಬ್, ರಾಜಸ್ಥಾನ. ಉತ್ತರ ರಾಜಸ್ಥಾನ. ವೃತ್ತಾಕಾರ ಚಲನೆಗಳಿಗೆ ಪ್ರಸಿದ್ಧವಾದ ಘೂಮರ್ ರಾಜಸ್ಥಾನದ ಜನಪದ ನೃತ್ಯವಾಗಿದೆ. ಲಾವಣಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಮಧ್ಯಪ್ರದೇಶ. ಮಹಾರಾಷ್ಟ್ರ. ವೇಗದ ಲಯ ಮತ್ತು ಅಭಿವ್ಯಕ್ತಿಗೆ ಪ್ರಸಿದ್ಧವಾದ ಲಾವಣಿ ಮಹಾರಾಷ್ಟ್ರದ ಜನಪದ ಕಲಾರೂಪವಾಗಿದೆ. ಮುಂದಿನ ಪ್ರಶ್ನೆ. ಬಿಹು ಉತ್ಸವ ಯಾವ ರಾಜ್ಯದ ಪ್ರಮುಖ ಹಬ್ಬ? ನಿಮ್ಮ ಆಯ್ಕೆಗಳು: ಮೇಘಾಲಯ, ನಾಗಾಲ್ಯಾಂಡ್, ಅಸ್ಸಾಂ, ಮಣಿಪುರ. ಸರಿಯಾದ ಉತ್ತರ ಅಸ್ಸಾಂ. ಕೃಷಿ ಋತುಗಳಿಗೆ ಸಂಬಂಧಿಸಿದ ಬಿಹು ಉತ್ಸವ ಅಸ್ಸಾಂನ ಪ್ರಮುಖ ಸಾಂಸ್ಕೃತಿಕ ಹಬ್ಬವಾಗಿದೆ. ಹಾರ್ನ್ಬಿಲ್ ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶ. ನಾಗಾಲ್ಯಾಂಡ್. ನಾಗಾ ಜನಾಂಗಗಳ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಹಾರ್ನ್ಬಿಲ್ ಉತ್ಸವ ನಾಗಾಲ್ಯಾಂಡ್ನಲ್ಲಿ ನಡೆಯುತ್ತದೆ. ಚೆರಾವ್ ಬಿದಿರು ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ತ್ರಿಪುರ, ಮಣಿಪುರ, ಮಿಜೋರಾಂ, ಮೇಘಾಲಯ. ಮಿಜೋರಾಂ. ಬಿದಿರಿನ ಕಡ್ಡಿಗಳ ನಡುವೆ ಲಯಬದ್ಧವಾಗಿ ನಡೆಯುವ ಚೆರಾವ್ ನೃತ್ಯ ಮಿಜೋರಾಂನ ಪ್ರಸಿದ್ಧ ಕಲಾರೂಪವಾಗಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಹೋಜಾಗಿರಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಇವು: ತ್ರಿಪುರ, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್. ಸರಿಯಾದ ಉತ್ತರ ತ್ರಿಪುರ. ಸಮತೋಲನ ಮತ್ತು ಲಯಕ್ಕೆ ಪ್ರಸಿದ್ಧವಾದ ಹೋಜಾಗಿರಿ ತ್ರಿಪುರಾದ ರಿಯಾಂಗ್ ಸಮುದಾಯದ ನೃತ್ಯವಾಗಿದೆ. ಬತುಕಮ್ಮ ಹಬ್ಬ ಯಾವ ರಾಜ್ಯದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತದೆ? ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು. ತೆಲಂಗಾಣ. ಹೂಗಳಿಂದ ಅಲಂಕರಿಸಿ ಆಚರಿಸುವ ಬತುಕಮ್ಮ ತೆಲಂಗಾಣದ ಪ್ರಮುಖ ಹಬ್ಬವಾಗಿದೆ. ಮುಂದಿನ ಪ್ರಶ್ನೆ. ಒಡಿಸ್ಸಿ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ? ಆಯ್ಕೆಗಳು ಇವು: ಪಶ್ಚಿಮ ಬಂಗಾಳ, ಒಡಿಶಾ, ಛತ್ತೀಸ್ಗಢ, ಬಿಹಾರ. ಸರಿಯಾದ ಉತ್ತರ ಒಡಿಶಾ. ದೇವಾಲಯ ಪರಂಪರೆಯೊಂದಿಗೆ ಬೆಳೆದ ಒಡಿಸ್ಸಿ ಒಡಿಶಾದ ಶಾಸ್ತ್ರೀಯ ನೃತ್ಯ ಶೈಲಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಂಗ್ರಾ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ಹರಿಯಾಣ, ರಾಜಸ್ಥಾನ, ಪಂಜಾಬ್, ಹಿಮಾಚಲ ಪ್ರದೇಶ. ಮತ್ತು ಸರಿಯಾದ ಉತ್ತರ ಪಂಜಾಬ್. ಉತ್ಸಾಹಭರಿತ ಭಾಂಗ್ರಾ ನೃತ್ಯ ಪಂಜಾಬಿನ ಕೃಷಿ ಮತ್ತು ಹಬ್ಬಗಳ ಸಂಸ್ಕೃತಿಗೆ ಸಂಬಂಧಿಸಿದೆ. ನಾಟಿ ಜನಪದ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಸಿಕ್ಕಿಂ. ಹಿಮಾಚಲ ಪ್ರದೇಶ.
ನಾಟಿ ಹಿಮಾಚಲ ಪ್ರದೇಶದ ಜನಪ್ರಿಯ ಸಮೂಹ ಜನಪದ ನೃತ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 98. ವಾಂಗಾಲ ಉತ್ಸವ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಉತ್ತರದ ಆಯ್ಕೆಗಳು: ಮೇಘಾಲಯ, ಅಸ್ಸಾಂ, ನಾಗಾಲ್ಯಾಂಡ್, ಮಣಿಪುರ. ಉತ್ತರ ಮೇಘಾಲಯ. ಗಾರೋ ಸಮುದಾಯದ ಕೊಯ್ಲು ಹಬ್ಬವಾದ ವಾಂಗಾಲ ಮೇಘಾಲಯದಲ್ಲಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ: ಕಾರ್ನಿವಲ್ ಉತ್ಸವಕ್ಕೆ ಪ್ರಸಿದ್ಧವಾದ ರಾಜ್ಯ ಯಾವುದು? ಈ ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ. ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ. ಸರಿಯಾದ ಉತ್ತರ ಗೋವಾ. ಮೆರವಣಿಗೆ, ಸಂಗೀತ ಮತ್ತು ನೃತ್ಯಗಳೊಂದಿಗೆ ನಡೆಯುವ ಗೋವಾ ಕಾರ್ನಿವಲ್ ರಾಜ್ಯದ ಪ್ರಸಿದ್ಧ ಉತ್ಸವವಾಗಿದೆ. ಪಂಥಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಜಾರ್ಖಂಡ್, ಛತ್ತೀಸ್ಗಢ, ಒಡಿಶಾ, ಮಧ್ಯಪ್ರದೇಶ. ಛತ್ತೀಸ್ಗಢ. ಸತ್ನಾಮಿ ಸಮುದಾಯದ ಪಂಥಿ ನೃತ್ಯ ಛತ್ತೀಸ್ಗಢದ ಪ್ರಮುಖ ಜನಪದ ನೃತ್ಯವಾಗಿದೆ.